ಪ್ರಾಮಿಸ್ ಮಾಡು ಅಂತೆಲ್ಲ ಕೇಳ್ತಿದ್ಯಾ? ಯಾರು ಹೇಳ್ಕೊಡ್ತಿದಾರ ಇದನ್ನೆಲ್ಲ? ರಾಘವ್, ನೋಡು, ಅಮ್ಮ ಇಲ್ಲೇ ಇರ್ತಾರೆ. ನಿನ್ನನ್ ಬಿಟ್ಟು ಎಲ್ಲಿ ಹೋಗ್ತಾರೆ? ನೀನ್ ಸ್ಕೂಲ್ಗೆ ಹೋಗ್ಬಿಟ್ ಬಾ. ನೀನ್ ಬರೋ ತನಕ ನಿಮ್ಮಮ್ಮನ್ನ ನಾನ್ ನೋಡ್ಕೊಳ್ತೀನಿ. ಇಲ್ಲ ಇರಿಸ್ಕೋತೀನಿ. ನೀವೇನು ಹೇಳ್ಬೇಡಿ. ಅಮ್ಮನ ಪ್ರಾಮಿಸ್ ಮಾಡಕ್ಕೆ ಹೇಳಿ. ಅಮ್ಮ ಪ್ರಾಮಿಸ್ ಮಾಡಮ್ಮ. ರಾಘವ್ ಮಾಡಮ್ಮ. ಮಗು ಅಷ್ಟೊಂದು ಪ್ರೀತಿಯಿಂದ ಕೇಳ್ಕೊತಾ ಇದ್ದಾನೆ. ಮಾಡಮ್ಮ, ನನ್ ಮೇಲೆ ಪ್ರಾಮಿಸ್ ಮಾಡು. ರಾಘವ್, ನಿನ್ ಸ್ಕೂಲಿಂದ ಬರೋವರೆಗೂ ನಾನು ನಿಮ್ಮ ಮೀಸೆ ಮಾಮನ್ ಮನೆಗೆ ಹೋಗಲ್ಲ ಅಂತ ಹೇಳಮ್ಮ. ಅಣ್ಣ, ಗೊತ್ತಿದ್ದು ಮಾತಾಡ್ತಿದ್ದೆ ತಾನೆ? ಮಗು ಏನೂ ಗೊತ್ತಿಲ್ಲದೆ ಪ್ರಾಮಿಸ್ ಮಾಡು ಅಂತ ಹೇಳ್ತಿದ್ದಾನೆ. ನೀನು ಮಾಡು ಅಂತ ಹೇಳ್ತಿದ್ಯಾ? ಹೇಗಣ್ಣ? ಅಣ್ಣ, ನಾನು ಅದು ನಿನ್ನ ಮೇಲೆ, ನಿನ್ ಮೇಲೆ ಹೇಗ್ ಪ್ರಾಮಿಸ್ ಮಾಡ್ಲಿ ನಾನು? ಇಲ್ಲಣ್ಣ, ಸಾಧ್ಯ ಇಲ್ಲ. ಅಯ್ಯೋ ಅಮ್ಮ, ಮೀಸಮ್ಮನ ಹೇಳಾಯ್ತಲ್ಲ, ಇನ್ನೇನಮ್ಮ? ಪ್ರಾಮಿಸ್ ಮಾಡಮ್ಮ ನೀನು. ಏನಮ್ಮ ನೀನು? ಮಗು ಏನೋ ಹೇಳ್ತಾ ಇದ್ದಾನೆ, ನಿಮ್ಮ ಅಣ್ಣನೂ ಏನೋ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನಿನ್ ತಲೆಗೆ ಹಚ್ಕೋಬೇಡ ಅಮ್ಮ. ಬೇಡಮ್ಮ, ನೀನೇನು ಪ್ರಾಮಿಸ್ ಮಾಡೋದು ಬೇಡ. ಅರ್ಚನಾ ಅವರೇ, ಪ್ರಾಮಿಸ್ ಎಲ್ಲ ಏನ್ ಬೇಡ. ಅವನಿಗಿನ್ನೂ ಹುಡುಗಾಟದ ಬುದ್ಧಿ. ವೀರಣ್ಣವ್ರ, ಇದನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡಿ. ನಾನು ಅವನ್ನ ಸ್ಕೂಲಿಗೆ ಬಿಟ್ಟು ಬರ್ತೀನಿ, ನೀವು ಅಣ್ಣನ ಜೊತೆ ಮನೆಗೆ ಹೋಗಿ. ವೀರಣ್ಣ ಅವರೇ, ನಾನೇನೋ ಮಗು ಹುಷಾರಾಗ್ಲಿ ಅಂತ ನಿಮ್ ಹತ್ರ ಬಂದು ಕೇಳ್ಕೊಂಡೆ. ಈ ತರ ಆಗ್ಬಿಟ್ರೆ ಮುಂದೆ ನಿಮ್ಗೂ ದೊಡ್ಡ ಸಮಸ್ಯೆ ಆಗತ್ತೆ. ಪ್ರಾಮಿಸ್ ಮಾಡೋದೆಲ್ಲ ಬೇಡ. ದಯವಿಟ್ಟು ಯಾರು ಏನು ಮಾತಾಡಬೇಡಿ. ನಾನು ನನ್ನ ತಂಗಿನ ಕರ್ಕೊಂಡು ಹೋಗ್ಬೇಕು ಅಂತಲೇ ಇಲ್ಲಿಗೆ ಬಂದೆ. ಆದ್ರೆ ಇಲ್ಲಿ ಪರಿಸ್ಥಿತಿ ನೋಡಿದ್ನಲ್ಲ, ಮಗು ತುಂಬಾ ಆಟ ಮಾಡ್ತಾ ಇದ್ದಾನೆ. ಪಾಪ ಚಿಕ್ಕ ಮಗು ಇಷ್ಟೊಂದು ಕೇಳ್ತಾ ಇದ್ದಾನೆ. ಅಮ್ಮ, ಕಂದ ಅಚ್ಚು, ನೀನ್ ಹೇಳಮ್ಮ, ಮಗುಗೆ ಹೇಳು. ರಾಘವ್, ನಿನ್ ಸ್ಕೂಲ್ಗೆ ಹೋಗು. ನಿನ್ ಸ್ಕೂಲ್ಗೆ ಹೋಗಿ ಬರೋವರೆಗೂ ನಾ ಇಲ್ಲೇ ಇರ್ತೀನಿ ಅಂತ ಹೇಳಮ್ಮ. ಅಣ್ಣ, ಏನಣ್ಣ ಮತ್ತೆ ಮತ್ತೆ ಅದನ್ನೇ ಹೇಳ್ತಿದ್ಯಾ? ಕಂದ ಹೇಳಮ್ಮ, ನಾ ಹೇಳ್ತಾ ಅಂತ ಅಣ್ಣ ಹೇಳ್ತಾ ಇದ್ದೀನಿ. ಕೂತ್ಕೋ, ಪ್ರಾಮಿಸ್ ಮಾಡು. ಕೂತ್ಕೋ, ಹೇಳಮ್ಮ. ಮೀಸೆ ಮಾಮನ್ ಮೇಲೆ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಮೀಸೆ ಮಾಮನ್ ಮೇಲೆ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ರಾಘವ್, ಇವತ್ತು ನಿನ್ ಸ್ಕೂಲ್ಗೆ ಹೋಗಿ ಬರೋವರೆಗೂ. ರಾಘವ್, ಇವತ್ ನೀನ್ ಸ್ಕೂಲ್ಗೆ ಹೋಗಿ ಬರೋವರೆಗೂ ನಾನು ಹೋಗಲ್ಲ. ನಾನು ಇಲ್ಲೇ ಇರ್ತೀನಿ ಅಂತ ಪ್ರಾಮಿಸ್ ಮಾಡಮ್ಮ. ನಾನು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀನಿ.